ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSR CS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ಸೆಷನಲ್ಲಿ ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಆಗಿರುವಂತಹ ಪೈಥಾನ್ NCERT ನ್ಯೂ ರಿವೈಸ್ಡ್ ಸಿಲೆಬಸ್ಸಲ್ಲಿ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ ನಂಬರ್ 10 ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ವಿ. ಯಾವುದಪ್ಪ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ 10 ಅಂತ ಅನ್ನೋದಾದರೆ ಇನ್ಸೆಷನ್ ಸಾರ್ಟ್ ಆಗಿರುತ್ತೆ. ಇನ್ಸೆಷನ್ ಸಾರ್ಟ್ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ನ ಮಾಡ್ತಾ ಹೋಗ್ತೀವಿ. ಇನ್ಸೆಷನ್ ಸಾರ್ಟ್ ಪ್ರೋಗ್ರಾಮ್ ಬಗ್ಗೆ ಮಾತಾಡೋದ್ರ ಮೊದಲು ನಾವು ಪ್ರೋಗ್ರಾಮನ್ನು ಹೇಗೆ ಮಾಡ್ತೀವಿ, ಯಾವ ರೀತಿ ಸ್ವ್ಯಾಪ್ ಮಾಡ್ತೀವಿ, ಪ್ರೋಗ್ರಾಮಲ್ಲಿ ಯಾವ ರೀತಿ ಮೆಥಡನ್ನು ಬಳಸ್ಕೊಂಡು ನಾವು ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡ್ತಾ ಇದ್ವಿ, ಅನ್ಸಾರ್ಟೆಡಿಂದ ಸಾರ್ಟೆಡ್ ಆಗಿ ಹೇಗೆ ಕನ್ವರ್ಟ್ ಮಾಡ್ತಾ ಇದ್ವಿ ಅಂತ ಒಂದು ಬ್ರೀಫಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಡ್ಬಿಡೋಣ. ಸೊ ನಿಮಗೆ ಈ ಸ್ಲೈಡಲ್ಲಿ ಕಾಣಿಸ್ತಾ ಇರ್ಬೋದು ಒಂದು ಎಕ್ಸಾಂಪಲ್ ಇನ್ಸೆಷನ್ ಸಾರ್ಟ್ ಪ್ರಾಬ್ಲಮ್ ಅಂತೇಳಿ. ಇದರಲ್ಲಿ ARR ಅನ್ನೋದು ಒಂದು ಲಿಸ್ಟನ್ನು ನೇಮ್ ತೊಗೊಂಡಿದ್ದೀವಿ. ಇದರಲ್ಲಿ 5 ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ. ದ ಸೈಜ್ ಆಫ್ ದ ಲಿಸ್ಟನ್ನು n ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ದಟ್ ಈಸ್ n = 5 ಅಂತ ತೊಗೊಂಡಿದ್ದೀವಿ. 5 ಎಲಿಮೆಂಟ್ಸ್ ಯಾವ್ದು ಅಂತ ಅಂದರೆ 12, 3, 5, 4 ಮತ್ತು 11 ಅನ್ನೋ 5 ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ. ಸೊ ಪಾಸ್ 1ನಲ್ಲಿ ನೀವು ನೋಡೋದಾದರೆ 12 ಅನ್ನೋದು ಮೊದಲನೇ ಇಂಡೆಕ್ಸಲ್ಲಿದೆ. ಮೊದಲನೇ ಇಂಡೆಕ್ಸಿನ ವ್ಯಾಲ್ಯೂ ಏನಪ್ಪ ಅಂದರೆ A0 ಆಗಿರುತ್ತೆ. ಸೊ ಇಂಡೆಕ್ಸ್ ವ್ಯಾಲ್ಯೂ 0ಇಂದ ಸ್ಟಾರ್ಟ್ ಆಗೋದ್ರಿಂದ ಇಂಡೆಕ್ಸ್ ವ್ಯಾಲ್ಯೂ ಎಲ್ಲಿಗೆ ಸ್ಟಾಪ್ ಆಗ್ತದೆ ಅಂದರೆ 4ಗೆ ಸ್ಟಾಪ್ ಆಗ್ತದೆ. n-1 ಪಾಸಸ್ಸನ್ನು ತೊಗೊಳುತ್ತೆ. n-1 ಅರೇ ರೆಪ್ರೆಸೆಂಟೇಷನಲ್ಲಿ ಸ್ಟಾಪ್ ಆಗಿದೆ. ಮೊದಲನೇ ಎಲಿಮೆಂಟ್ ಅಂದರೆ 12ನೇ ಎಲಿಮೆಂಟನ್ನ ಕೀ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡೋದಾದರೆ ಇದು ಬ್ಯಾಕ್ವರ್ಡ್ ಆಗಿ ಇನ್ಫಾರ್ಮೇಷನನ್ನು ಕಂಪ್ಯಾರಿಷನ್ ಮಾಡ್ತಾ ಹೋಗುತ್ತೆ. ಸೆಲೆಕ್ಷನಲ್ಲಿ ಫಾರ್ವರ್ಡ್ ಆಗಿ ಕಂಪ್ಯಾರಿಷನ್ ಮಾಡುತ್ತೆ. ಬಬಲ್ ಸಾರ್ಟಲ್ಲೂ ಫಾರ್ವರ್ಡ್ ಆಗಿ ಕಂಪೇರ್ ಮಾಡ್ತೀವಿ. ಆದರೆ ಇಲ್ಲಿ ಸೆಲೆಕ್ಷನ್ ಸಾರ್ಟಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಅಂದರೆ ಎಲ್ಲ ಎಲಿಮೆಂಟ್ಸನ್ನು ಒಂದು ಪಾಸಲ್ಲಿ ಚೆಕ್ ಮಾಡಿ ನಂತರ ಡಿಸಿಷನಿಗೆ ಬರ್ತೀವಿ ಯಾವ ಎಲಿಮೆಂಟ್ ಮಿನಿಮಮ್ ಅಂತ. ಬಟ್ ಬಬಲ್ ಸಾರ್ಟಲ್ಲಿ ಹೇಗೆ ಮಾಡ್ತೀವಿ ಅಂದರೆ ಅಡ್ಜಸೆಂಟ್ ಎಲಿಮೆಂಟ್ಸ್ನ ಕಂಪೇರ್ ಮಾಡ್ತಾ ಹೋಗ್ತೀವಿ. ಅಲ್ಲೇ ನಾವೇನು ಮಾಡ್ತೀವಿ, ಎಲ್ಲ ಎಲಿಮೆಂಟ್ಸ್ನ ಕಂಪೇರ್ ಮಾಡೋದ್ರ ಬದಲು ಮೊದಲು ಅಡ್ಜಸೆಂಟ್ ಎಲಿಮೆಂಟ್ಸ್ನ ಕಂಪೇರ್ ಮಾಡಿ ಅಲ್ಲೇ ಡಿಸಿಷನ್ನ ತೊಗೊಳ್ತೀವಿ. ಇನ್ ದ ಸೇಮ್ ವೇ ಇದನ್ನು ರಿವರ್ಸ್ ಪ್ರೊಸೆಸ್ ಆಫ್ ಬಬಲ್ ಸಾರ್ಟ್ ಅಂತ ಕೂಡ ಕರಿಬೋದು. ಯಾಕಂದರೆ ರಿವರ್ಸ್ ಪ್ರೊಸೆಸ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ಇನ್ಸರ್ಷನ್ ಸಾರ್ಟಲ್ಲಿ ಏನು ಮಾಡ್ತೀವಿ ಅಂತಂದರೆ ಬ್ಯಾಕ್ವರ್ಡ್ ಆಗಿ ಇನ್ಫಾರ್ಮೇಷನ್ನ ಕಂಪ್ಯಾರಿಷನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಇಲ್ಲಿ J-1 ಅನ್ನೋದನ್ನು ಬಳಸಿದ್ದೀವಿ. 12 ಅನ್ನೋ ಎಲಿಮೆಂಟ್ ಮೊದಲನೇದಾಗಿರೋದ್ರಿಂದ ಅದನ್ನು ಕೀ ಎಲಿಮೆಂಟ್ ಅಥವಾ ಕಾನ್ಸ್ಟೆಂಟ್ ಎಲಿಮೆಂಟ್ ಅಂತ ತಗೊಂಡು ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದು ಕರೆಕ್ಟ್ ಪೊಸಿಷನ್ ಇದೆ ಅಂತ ಭಾವಿಸ್ಕೊಂಡು ನಾವೇನು ಮಾಡ್ತಾ ಇದ್ವಿ, ಸೆಕೆಂಡ್ ಪೊಸಿಷನಿಂದ ಕಂಪ್ಯಾರಿಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಪಾಸ್ 1ನಲ್ಲಿ ನೋಡಿ A1 ಅರೇ 1ಇಂದ ನಾವೇನು ಮಾಡ್ತಾ ಇದ್ದೀವಿ, A ಅರೇ 0ಗೆ ಕಂಪ್ಯಾರಿಷನ್ ಮಾಡ್ತಾ ಇದ್ದೀವಿ. 3 < 12 ಆಗಿರೋದ್ರಿಂದ ಅವೆರಡನ್ನೂ ಕೂಡ ನಾವೇನು ಮಾಡಿದ್ವಿ, ಸ್ವ್ಯಾಪ್ ಮಾಡಿದ್ವಿ. ಇದು ಪಾಸ್ 1ನ ಔಟ್ಪುಟ್ ಆಗಿರುತ್ತೆ. ಪಾಸ್ 1 ಔಟ್ಪುಟ್ಟಲ್ಲಿ ಏನು ಬಂದಿದೆ, 3, 12, 5, 4 ಮತ್ತು 11 ಆಗಿದೆ. ಪಾಸ್ 2ಅಲ್ಲಿ ಕಂಪ್ಯಾರಿಸನ್ನ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ವಿ ಅಂದರೆ ಅರೇ 2ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅರೇ 2ಇಂದ ಮಾಡಿರೋದ್ರಿಂದ 2 ಕಂಪ್ಯಾರಿಸನ್ ಬರುತ್ತೆ. 2ಇಂದ 1 ಇಂಡೆಕ್ಸಿಗೆ ಮತ್ತು 1ಇಂದ 0 ಇಂಡೆಕ್ಸಿಗೆ ಕಂಪ್ಯಾರಿಸನ್ ಮಾಡ್ತೀವಿ. 2 ಇಂಡೆಕ್ಸಿಂದ 1 ಇಂಡೆಕ್ಸಿಗೆ ಕಂಪೇರ್ ಮಾಡಿದಾಗ 5 < 12 ಆಗಿರುತ್ತೆ. ಹಾಗಾಗಿ 2 ಕೂಡ ಸ್ವ್ಯಾಪ್ ಆಗುತ್ತೆ. ಸೊ ಸ್ವ್ಯಾಪ್ ಆದಮೇಲೆ 3, 5, 12, 4, 11 ಬಂತು. ಇನ್ನು ನೆಕ್ಸ್ಟ್ ಪೊಸಿಷನಲ್ಲಿ ನಾವು 1 ಮತ್ತು 0 ಇಂಡೆಕ್ಸನ್ನು ಕಂಪೇರ್ ಮಾಡಿದಾಗ 5 > 3ನೇ ಆಗಿರುತ್ತೆ. ಕರೆಕ್ಟ್ ಪೊಸಿಷನಲ್ಲಿರುತ್ತೆ. ಅಲ್ಲಿ ಏನೂ ಕೂಡ ನಾವು ಸ್ವ್ಯಾಪ್ ಮಾಡಲ್ಲ. ಔಟ್ಪುಟ್ಟಲ್ಲಿ ಕೆಳಗಡೆ ಬರಿಬೇಕಿತ್ತು 3, 5, 12, 4, 11 ಅನ್ನೋದು ಮಿಸ್ ಆಗಿದೆ. ಬಟ್ ನೀವು ಬರಿಬೇಕು. ಅದಾದಮೇಲೆ ಪಾಸ್ 3ಯಲ್ಲಿ 3, 5, 12, 4 ಮತ್ತು 11 ಅಂತ ಎಲಿಮೆಂಟ್ಸ್ ಏನಿದೆ ಪಾಸ್ 2ನ ಔಟ್ಪುಟ್ಟು ಪಾಸ್ 3ನ ಇನ್ಪುಟ್ ಆಗಿರುತ್ತೆ. ಇಲ್ಲಿ ಪಾಸ್ 2ಅಲ್ಲಿ ನಾವು ಸೆಕೆಂಡ್ ಪೊಸಿಷನಿಂದ ಸ್ಟಾರ್ಟ್ ಮಾಡಿರ್ತೀವಿ. ಪಾಸ್ 3ಯಲ್ಲಿ ಥರ್ಡ್ ಪೊಸಿಷನಿಂದ ಎಲಿಮೆಂಟಿನ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂಡೆಕ್ಸ್ 3ಇಂದ ಇಂಡೆಕ್ಸ್ 2ನ ಕಂಪೇರ್ ಮಾಡಿದಾಗ 4 < 12 ಆಗಿರುತ್ತೆ. ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ತೀವಿ. ಸ್ವ್ಯಾಪ್ ಮಾಡಿದಾಗ ಕೆಳಗಡೆ ಪೊಸಿಷನಲ್ಲಿ ಏನು ಬರುತ್ತೆ ವ್ಯಾಲ್ಯೂಸ್ ಅಂತ ಅಂದರೆ 3, 5, 4, 12 ಮತ್ತು 11 ಆಯಿತು. ನೆಕ್ಸ್ಟು 3 ಮತ್ತು 2 ಇಂಡೆಕ್ಸನ್ನು ಕಂಪೇರ್ ಮಾಡಿದ್ವಿ. ಕೆಳಗಡೆ 2 ಮತ್ತು 1 ಇಂಡೆಕ್ಸ್ ವ್ಯಾಲ್ಯೂಸನ್ನು ಕಂಪೇರ್ ಮಾಡ್ತಾ ಇದ್ದೀವಿ. 5 ಮತ್ತು 4ನ ಕಂಪೇರ್ ಮಾಡಿದಾಗ 4 < 5 ಆಗಿರುತ್ತೆ. ಹಾಗಾಗಿ 2 ಕೂಡ ಸ್ವ್ಯಾಪ್ ಆಗುತ್ತೆ. ಸ್ವ್ಯಾಪ್ ಆದಮೇಲೆ ಕೆಳಗಡೆ ಹೇಗೆ ಬರ್ಕೋತಾ ಇದ್ದೀವಿ, 3, 4, 5, 12, 11 ಆಯಿತು. ನೆಕ್ಸ್ಟು ಅರೇ ಇಂಡೆಕ್ಸ್ 1ಇಂದ ಅರೇ ಇಂಡೆಕ್ಸ್ 0ನ ಕಂಪೇರ್ ಮಾಡ್ತೀವಿ. ಅದು ಸಾರ್ಟ್ ಆಗಿದ್ರೂ ಆಗದೇ ಇದ್ರೂ ಕೂಡ ಎಲ್ಲ ಎಲಿಮೆಂಟ್ಸ್ ಏನು ಕಂಪ್ಯಾರಿಸನ್ ಮಾಡಬೇಕಾಗತ್ತೆ ಅದನ್ನು ನಾವು ಕಂಪೇರ್ ಮಾಡಲೇಬೇಕು. ಅಟ್ ಯಾವ ಪಾಯಿಂಟಿಂದ ಸ್ಟಾರ್ಟ್ ಮಾಡಿರ್ತೀವೋ ಅಲ್ಲಿಂದ ಬಿಗಿನಿಂಗ್ ಪಾಯಿಂಟ್ವರೆಗೂ ನಾವು ಕಂಪ್ಯಾರಿಸನ್ನ ಮಾಡಲೇಬೇಕಾಗತ್ತೆ. ಹಾಗಾಗಿ 3 ಮತ್ತು 4ನ ಕಂಪೇರ್ ಮಾಡಿದಾಗ ಇಲ್ಲಿ ಏನೂ ಸ್ವ್ಯಾಪ್ ಆಗಲ್ಲ. ಸ್ವ್ಯಾಪ್ ಆಗಲ್ಲ ಅಂತ ನಾವು ಕಂಪ್ಯಾರಿಸನ್ ಮಾಡದೇ ಇರೋ ಆಗಿಲ್ಲ, ಮಾಡಲೇಬೇಕು. ಮಾಡಿದಾಗ 4 < 3 ಇರುತ್ತೆ. ಕರೆಕ್ಟ್ ಪೊಸಿಷನ್ ಇರೋದ್ರಿಂದ ನಾವು ಯಾವುದೇ ರೀತಿ ವ್ಯಾಲ್ಯೂಸನ್ನು ಸ್ವ್ಯಾಪ್ ಮಾಡ್ತಾ ಇಲ್ಲ. ಇನ್ನು ಪಾಸ್ 4ಗೆ ಬಂದರೆ ಪಾಸ್ 4ಅಲ್ಲಿ 4th ಪೊಸಿಷನಿಂದ ವ್ಯಾಲ್ಯೂ ಕಂಪ್ಯಾರಿಸನ್ನ ಸ್ಟಾರ್ಟ್ ಮಾಡ್ತಾ ಇದ್ವಿ. 4th ಇಂಡೆಕ್ಸಿಂದ 4th ಇಂಡೆಕ್ಸಲ್ಲಿ 11 ಎಲಿಮೆಂಟ್ ಇದೆ. 11 ಈಸ್ ಕಂಪೇರ್ಡ್ ವಿತ್ 12. 11 ಈಸ್ ಸ್ಮಾಲರ್ ದೆನ್ 12 ಆಗಿರೋದ್ರಿಂದ ಎರಡನ್ನೂ ಕೂಡ ಸ್ವ್ಯಾಪ್ ಮಾಡ್ತಾ ಇದ್ವಿ. ಮಾಡಿದಾಗ ಕೆಳಗಡೆ ಔಟ್ಪುಟ್ ಯಾವ ರೀತಿ ಬರ್ತಾ ಇದೆ ಅಂದರೆ
3, 4, 5, 11 ಮತ್ತು 12 ಆಯಿತು. ನೆಕ್ಸ್ಟ್ ಥರ್ಡ್ ಇಂಡೆಕ್ಸ್ ಮತ್ತು ಸೆಕೆಂಡ್ ಇಂಡೆಕ್ಸನ್ನು ಕಂಪೇರ್ ಮಾಡಿದ್ರೆ 11 ಆ್ಯಂಡ್ 5 ಈಸ್ ಕರೆಕ್ಟ್ ಪೊಸಿಷನಲ್ಲಿದೆ, ಯಾವುದೇ ರೀತಿ ಸ್ವ್ಯಾಪ್ ಆಗಲ್ಲ ಅಂತ ನಾವು ಕಂಪ್ಯಾರಿಸನ್ ಸ್ಟಾಪ್ ಮಾಡೋ ಆಗಿಲ್ಲ. ಯು ಹ್ಯಾವ್ ಟು ಕಂಪೇರ್ ಈಚ್ ಆ್ಯಂಡ್ ಎವರಿ ಎಲಿಮೆಂಟ್ ಟಿಲ್ ಫ್ರಮ್ ಸ್ಟಾರ್ಟೆಡ್ ಪೊಸಿಷನ್ ಟು ದ ಸ್ಟಾರ್ಟಿಂಗ್ ಪೊಸಿಷನ್ವರೆಗೂ ನಾವು ಕಂಪ್ಯಾರಿಸನ್ ಮಾಡಲೇಬೇಕು. ನೆಕ್ಸ್ಟ್ ಸೆಕೆಂಡ್ ಇಂಡೆಕ್ಸಿಂದ 1 ಇಂಡೆಕ್ಸಿಗೆ ಕಂಪೇರ್ ಮಾಡಿದಾಗ 5 ಈಸ್ ಗ್ರೇಟರ್ ದ್ಯಾನ್ 4 ಆಗಿರುತ್ತೆ, ಅಲ್ಲೂ ಕೂಡ ಸ್ವ್ಯಾಪ್ ಆಗಲ್ಲ. ಇನ್ನು ನೆಕ್ಸ್ಟ್ 1 ಇಂಡೆಕ್ಸ್ ಮತ್ತು 0th ಇಂಡೆಕ್ಸನ್ನು ಕಂಪೇರ್ ಮಾಡಿದಾಗ 4 ಈಸ್ ಗ್ರೇಟರ್ ದ್ಯಾನ್ 3 ಆಗಿರುತ್ತೆ, ಅಲ್ಲೂ ಕೂಡ ಸ್ವ್ಯಾಪ್ ಮಾಡಲ್ಲ. ಅರೇ ಸಾರ್ಟ್ ಆಗಿರುತ್ತೆ. ಅರೇ ಸಾರ್ಟ್ ಆದಾಗ ಒರಿಜಿನಲ್ ಲಿಸ್ಟ್ ಅಂದರೆ ಅನ್ಸಾರ್ಟೆಡ್ ಲಿಸ್ಟ್ 12, 3, 5, 4, 11 ಅಂತ ನಾವೇನು ತೊಗೊಂಡಿರ್ತೀವಿ ಅದಾಗಿರುತ್ತೆ. ನೆಕ್ಸ್ಟ್ ಸಾರ್ಟ್ ಮಾಡಿದಾಗ ಇನ್ಸರ್ಷನ್ ಮೆಥಡ್ ಟೆಕ್ನಿಕ್ಕನ್ನು ಬಳಸಿ ನಾವು ಸಾರ್ಟ್ ಮಾಡಿದ್ಮೇಲೆ ಯಾವ ರೀತಿ ಸಾರ್ಟ್ ಆಗಿದೆ, 3, 4, 5, 11, 12 ಅನ್ನೋದು ರೀತಿಯಲ್ಲಿ ಸಾರ್ಟ್ ಆಗಿದೆ ಅಲ್ವಾ. ಇನ್ಸರ್ಷನ್ ಸಾರ್ಟ್ ಮೆಥಡನ್ನು ನಾವು ಹೇಗೆ ಬಳಸ್ತಾ ಇದ್ದೀವಿ, ಯಾವ ರೀತಿ ತೊಗೊಂಡಿದ್ದೀವಿ ಅಂತ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಇನ್ಪುಟ್ ಆಫ್ ಇನ್ಸರ್ಷನ್ ಸಾರ್ಟ್ ಮೆಥಡನ್ನು ಇಲ್ಲಿ ನಿಮಗೆ ಡಿಸ್ಪ್ಲೇ ಮಾಡಿದ್ದೀನಿ. ಇದು ಪೈಥಾನ್ ಸಾಫ್ಟ್ವೇರಲ್ಲಿ ಟೈಪ್ ಮಾಡಿ ನಾವು ಒಂದು ಸ್ಕ್ರೀನ್ಶಾಟ್ನ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇದು ಇನ್ಪುಟ್ ಆಗಿರುತ್ತೆ. ಅದು ಲೈನ್ ಬೈ ಲೈನ್ ನಾವು ಡಿಸ್ಕ್ರಿಪ್ಷನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ತಾ ಹೋಗೋಣ. ಸೊ ಇನ್ಸರ್ಷನ್ ಸಾರ್ಟ್ ಮೆಥಡನ್ನು ಪ್ರೋಗ್ರಾಮ್ ಬರೆಯುವಾಗ ಮೊದಲನೇ ಲೈನ್ ಏನಾಗಿರುತ್ತೆ ಅಂದರೆ, ಸೊ ಇನ್ಸರ್ಷನ್ ಸಾರ್ಟು, ಸೆಲೆಕ್ಷನ್ ಸಾರ್ಟು, ಬಬಲ್ ಸಾರ್ಟು ಎಲ್ಲದೂ ಕೂಡ ಮೂರೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ವರ್ಕಿಂಗ್ ಕಂಡೀಷನ್ ಲೈನ್ಸ್ ಮಾತ್ರ ಡಿಫ್ರೆಂಟ್ ಇರುತ್ತೆ. ನೀವು ಗಮನಿಸ್ಬೋದು. ಮೂರು ಮೆಥಡ್ ಪ್ರೋಗ್ರಾಮನ್ನು ಒಟ್ಟಿಗೆ ಇಟ್ಕೊಂಡು ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಮೂರು ಮೆಥಡಿನ ಪ್ರೋಗ್ರಾಮ್ಗಳು ಮೂರೂ ಈಸಿ ಇದೆ. ಅಲ್ಲಿ ವರ್ಕಿಂಗ್ ಕಂಡೀಷನ್ ಲೈನ್ಸ್ಗಳು ಮಾತ್ರ ಬದಲಾವಣೆ ಆಗೋದು ಬಿಟ್ಟರೆ ಇನ್ನೆಲ್ಲದೂ ಕೂಡ ಸಿಮಿಲರ್ ಇರುತ್ತೆ. ನೀವು ಅದನ್ನು ಗಮನಿಸ್ಬಿಟ್ಟು ಪ್ರೋಗ್ರಾಮ್ಗಳನ್ನು ಕಲಿಕೆ ಅಭ್ಯಾಸಕ್ಕೆ ಸ್ಟಾರ್ಟ್ ಮಾಡಿ, ಆವಾಗ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೊದಲನೇ ಲೈನ್ ಬಂದು DEF ಇನ್ಸರ್ಷನ್ ಸಾರ್ಟ್ ಆಫ್ ಅರೇ ಅಂತ ಇದೆ. ಅಂದರೆ ಅರೇ ಅಂದರೆ ARR ಅಂತ ಇದೆ. DEF ಅನ್ನೋದು ಕೀವರ್ಡ್ ಆಗಿರುತ್ತೆ. ಯಾವುದ್ರದ್ದು ಅಂದರೆ ಯೂಸರ್ ಡಿಫೈನ್ಡ್ ಫಂಕ್ಷನ್ ಇನ್ ಕೀವರ್ಡು. ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ನ ನಾನು ಯೂಸರ್ ಡಿಫೈನ್ಡ್ ಫಂಕ್ಷನ್ ಅಂತ ಕರಿತಾ ಇದ್ದೀನಿ. ಇನ್ಸರ್ಷನ್ ಸಾರ್ಟ್ ಅನ್ನೋದು ಇಲ್ಲಿ ನಾವು ಅಂಡರ್ಸ್ಕೋರ್ನ ಬಳಸಿದ್ದೀವಿ. ನೀವು ಅಂಡರ್ಸ್ಕೋರ್ ಬರೆಯೋದು ಮಿಸ್ ಮಾಡಿಕೊಂಡು ಮೈನಸ್ ಸಿಂಬಲ್ ಹಾಕಿದ್ರಿ ಅಂದರೆ ಆನ್ಸರ್ ಎರರ್ ಬರುತ್ತೆ. ಹಾಗಾಗಿ ನೀವು ಅಂಡರ್ಸ್ಕೋರ್ನ ಸ್ಕಿಪ್ ಮಾಡಿ ಇನ್ಸರ್ಷನ್ ಸಾರ್ಟ್ ಅಂತ ಒಟ್ಟಿಗೆ ಬರೆಯೋ ಅಭ್ಯಾಸನಾದರೂ ಮಾಡ್ಕೋಬೋದು. ಅಥವಾ ನಮಗೆ ನೆನಪಿರುತ್ತೆ ಅನ್ನೋದಾದರೆ ಮಾತ್ರ ಇನ್ಸರ್ಷನ್ ಅಂಡರ್ಸ್ಕೋರ್ ಸಾರ್ಟ್ ಅಂತ ನೀವು ಬರ್ಕೋಬೋದು. ಇನ್ಸರ್ಷನ್ ಸಾರ್ಟ್ ಅನ್ನೋದು ಫಂಕ್ಷನ್ ನೇಮ್ ಆಗಿರುತ್ತೆ. AR ಅನ್ನೋದು ನೇಮ್ ಆಫ್ ದ ಲಿಸ್ಟನ್ನು ಪ್ಯಾರಾಮೀಟರ್ ಆಗಿ ಪಾಸ್ ಮಾಡಿರ್ತೀವಿ. ಕೋಲನ್ನಿಂದ ಟರ್ಮಿನೇಟ್ ಮಾಡ್ತಾ ಇದ್ದೀವಿ ಫಂಕ್ಷನನ್ನು. ನೆಕ್ಸ್ಟ್ ಫಾರ್ I ಇನ್ ರೇಂಜ್ ಆಫ್ 1, ಲೆನ್ ಆಫ್ ಅರೇ ಅಂತ ಅಂದರೆ ಇಲ್ಲಿ ಲೂಪಿಂಗ್ ಮಾಡ್ತಾ ಇದ್ದೀವಿ. ಎಷ್ಟು ಸರಿ ಅಂತ ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಇಂಡೆಕ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ 1 ಅಂತ ತೊಗೊಂಡಿದ್ದೀವಿ. ನೆಕ್ಸ್ಟ್ ಲೆನ್ ಆಫ್ ಅರೇ ಅಂತ ಅಂದರೆ N ಎಲಿಮೆಂಟ್ಸ್, ಎಷ್ಟು ನಂಬರ್ ಆಫ್ ಎಲಿಮೆಂಟ್ಸ್ ಇರುತ್ತೋ ಅಷ್ಟು ಸರಿ ಏನಾಗುತ್ತೆ ಲೂಪಿಂಗ್ ಆಗುತ್ತೆ. ಅದನ್ನು ಹೇಳಲಿಕ್ಕೋಸ್ಕರ ಲೆನ್ ಆಫ್ ಅರೇ N ಅಂತ ತಗೊಳ್ಳೋ ಬದಲು ಇಂಡೈರೆಕ್ಟ್ ಆಗಿ ಲೆನ್ ಆಫ್ ARR ಅಂತ ತೊಗೊಂಡಿದ್ದಾರೆ. ನೆಕ್ಸ್ಟ್ ಕೀ ಈಸ್ ಈಕ್ವಲ್ ಟು ARR ಆಫ್ ಇಂಡೆಕ್ಸ್ I ಅಂತ ತೊಗೊಂಡಿದ್ದೀವಿ. ಅಂದರೆ ಕೀ ಅಂದರೆ ಮೊದಲನೇ ಎಲಿಮೆಂಟ್ ಆಗಿರುತ್ತೆ. ಅದು ವೇರಿಯಬಲ್, ಕೀ ಅನ್ನೋದು ಇಲ್ಲಿ ವೇರಿಯಬಲ್ ಆಗಿರುತ್ತೆ. ನೆಕ್ಸ್ಟ್ J ಈಸ್ ಈಕ್ವಲ್ ಟು I-1 ಅಂತಂದರೆ ಪ್ರಾಬ್ಲಮೆಟಿಕಲ್ ನೋಡಿದ್ವಿ. ನೀವು ಬ್ಯಾಕ್ವರ್ಡ್ ಆಗಿ ಚೆಕ್ ಮಾಡ್ತಿರೋದ್ರಿಂದ ನಾವು ಮುಂದೆ ಚೆಕ್ ಮಾಡಿದರೆ I+1 ಅಂತ ತೊಗೊತಿದ್ವಿ. ಹಿಂದೆಯಿಂದ ಅಂದರೆ ಬ್ಯಾಕ್ವರ್ಡ್ ಫಾರ್ಮೆಟಲ್ಲಿ ನಾವು ಚೆಕ್ ಮಾಡ್ತಿರೋದ್ರಿಂದ ಇಂಡೆಕ್ಸ್ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ I-1 ಅಂತ ತೊಗೊಂಡಿದ್ವಿ. ಇಂಡೆಕ್ಸ್ ವ್ಯಾಲ್ಯೂನ ನಾವು ಯಾವುದ್ರಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ ಅಂದರೆ J ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ವಿ. ಸೊ J ಅನ್ನೋದು ಕೂಡ ಏನಾಗಿರುತ್ತೆ, ವೇರಿಯಬಲ್ ಆಗಿರುತ್ತೆ. ನೆಕ್ಸ್ಟ್ ವೈಲ್ ಲೂಪ್ ತೊಗೊತಾ ಇದ್ವಿ. ಚೆಕಿಂಗ್ ಕಂಡೀಷನ್ನ ಚೆಕ್ ಮಾಡಲಿಕ್ಕೋಸ್ಕರ ತೊಗೊತಾ ಇದ್ವಿ. ಏನು ಅಂತ ಅಂದರೆ ನಾವು ಕಂಪೇರ್ ಮಾಡ್ತಿರೋಂಥ ವ್ಯಾಲ್ಯೂ ಮಿನಿಮಮ್ ಇದೆಯಾ, ಗ್ರೇಟರ್ ಇದೆಯಾ ಕೀ ಎಲಿಮೆಂಟ್ಗಿಂತ ಅಂತ ಚೆಕ್ ಮಾಡಲಿಕ್ಕೆ ಇಲ್ಲಿ ವೈಲ್ ಲೂಪ್ ಕಂಡೀಷನ್ನ ತೊಗೊಂಡಿದ್ದೀವಿ. ವೈಲ್ J ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂದರೆ ಇಂಡೆಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದೆ ಅಂತ ಅಂದರೆ ಕೀನ ವ್ಯಾಲ್ಯೂ J ಇಂಡೆಕ್ಸ್ಗಿಂತ ಕಡಿಮೆ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಕಡಿಮೆ ಇದೆ ಅಂತ ಅಂದಾಗ ನಾವು ಎರಡನ್ನೂ ವ್ಯಾಲ್ಯೂನ ಏನು ಮಾಡ್ತಾ ಇದ್ದೀವಿ, ಎಕ್ಸ್ಚೇಂಜ್ ಮಾಡ್ತಾ ಇದ್ದೀವಿ. ಅಂದರೆ J ಪೊಸಿಷನ್ಗೆ J+1 ಕಳಿಸ್ತಾ ಇದ್ದೀವಿ. J+1ಗೆ J ಪೊಸಿಷನ್ ವ್ಯಾಲ್ಯೂನ ಎರಡನ್ನೂ ಏನು ಮಾಡ್ತಾ ಇದ್ದೀವಿ, ಸ್ವ್ಯಾಪ್ ಮಾಡ್ತಾ ಇದ್ದೀವಿ. ಇದು ಸ್ವ್ಯಾಪಿಂಗ್ ಆಗಿರುತ್ತೆ. ಅಂದರೆ ಅಸೈನ್ ಮಾಡ್ತಾ ಇದ್ದೀವಿ. ಆ ಒಂದು ಪೊಸಿಷನ್ಗೆ ಈ ಎಲಿಮೆಂಟ್ ಅನ್ನೋ ರೀತಿಯಲ್ಲಿ ಅಸೈನ್ಮೆಂಟನ್ನು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ J- ಈಸ್ ಈಕ್ವಲ್ ಟು 1 ಅಂದರೆ ಡಿಕ್ರಿಮೆಂಟ್ ಆಪರೇಟರ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ನಾವು J- ಅಂತ ಬರ್ಕೋತಿದ್ವಿ C++ ಇದೆಲ್ಲ. ಅದೇ ಥರ ಇಲ್ಲಿ J- ಈಸ್ ಈಕ್ವಲ್ ಟು 1 ಅಂದರೆ ಇಂಡೆಕ್ಸ್ ವ್ಯಾಲ್ಯೂನ 1/1 ಏನು ಮಾಡ್ತಾ ಹೋಗಬೇಕು, ಡಿಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಸೊ ಈ ಡಿಕ್ರಿಮೆಂಟ್ ಮಾಡಿದಾಗ ನಮಗೆ ಬ್ಯಾಕ್ವರ್ಡ್ ಕಂಪ್ಯಾರಿಸನ್ ಆಗ್ತಾ ಹೋಗುತ್ತೆ. ಅರೇ J+1 ಈಸ್ ಈಕ್ವಲ್ ಟು ಕೀ ಅಂತಂದರೆ ಕೀ ವ್ಯಾಲ್ಯೂ ಏನಿರುತ್ತಲ್ಲ ಅದು ಎಲಿಮೆಂಟ್ ಆಗಿರುತ್ತೆ. ಆದರೆ ಇಂಡೆಕ್ಸನ್ನು ನಾವು ರೆಪ್ರೆಸೆಂಟ್ ಮಾಡಲಿಕ್ಕೋಸ್ಕರ ಇಲ್ಲಿ J ಅನ್ನೋದನ್ನು ತೊಗೊಂಡಿದ್ದೀವಿ. ಆಫ್ ಅರೇ J+1 ಆಗಿರುತ್ತೆ. ಸೊ ನೆಕ್ಸ್ಟು DEF ಇನ್ಪುಟ್ ಲಿಸ್ಟ್, ಇದಿಷ್ಟು ಏನಾಗಿರುತ್ತೆ ಅಂದರೆ ವರ್ಕಿಂಗ್ ಕಂಡೀಷನ್ ಆಗಿರುತ್ತೆ. ಎಲ್ಲಿಂದ DEF ಇಂದ ಅರೇ ಆಫ್ J+1 ಈಸ್ ಈಕ್ವಲ್ ಟು ಕೆ ಅಂತ ಏನಿದೆಯಲ್ಲ ಅದಿಷ್ಟು ವರ್ಕಿಂಗ್ ಕಂಡೀಷನ್ ಆಗಿರುತ್ತೆ. ಯಾವುದ್ರದ್ದು, ಇನ್ಸರ್ಷನ್ ಸಾರ್ಟ್ ಮೆಥಡ್ದು. ನೆಕ್ಸ್ಟು ಈ ಒಂದು ವರ್ಕಿಂಗ್ ಕಂಡೀಷನ್ ವರ್ಕ್ ಆಗಬೇಕು ಅಂತ ಅಂದರೆ ನಮಗೆ ರಿಕ್ವೈರ್ಡ್ ಇನ್ಪುಟ್ ನಂಬರ್ ಆಫ್ ಸೈಜ್ ಆಫ್ ದ ಎಲಿಮೆಂಟ್ಸ್ ಬೇಕು. ಮತ್ತು ಯಾವ್ಯಾವ ಎಲಿಮೆಂಟ್ಸ್ ತೊಗೋತೀವಲ್ಲ ಆ ಎಲಿಮೆಂಟ್ಸನ್ನು ತೊಗೊಂಡು ನಾವು ಅನ್ಆರ್ಡರ್ಡ್ ಲಿಸ್ಟನ್ನು ಸಾರ್ಟೆಡ್ ಆಗಿ
ಕನ್ವರ್ಟ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಈ ರಿಕ್ವೈರ್ ಎಲಿಮೆಂಟ್ಸನ್ನ ಇನ್ಪುಟ್ ಮಾಡಲಿಕ್ಕೆ ಯೂಸರ್ ಡಿಫೈನ್ ಫಂಕ್ಷನ್ನ ತೊಗೊಂಡು ಇನ್ಪುಟ್ ಲಿಸ್ಟ್ ಅನ್ನೋ ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಅದೇ ರೀತಿ ಇನ್ಪುಟ್ನ ತೊಗೊಳ್ಳಿಕ್ಕೆ ಫಂಕ್ಷನ್ನ ಡಿಕ್ಲೇರ್ ಮಾಡ್ಕೊಂಡ್ವಿ. ಒಂದು ಕ್ರಿಯೇಟೆಡ್ ನ್ಯೂ ಲಿಸ್ಟನ್ನು ಕ್ರಿಯೇಟ್ ಮಾಡಿರ್ತೀವಿ. ಆ ಲಿಸ್ಟನ್ನು ಕ್ರಿಯೇಟ್ ಮಾಡೋಕ್ಕೋಸ್ಕರ ಸ್ಕ್ವಯರ್ ಬ್ರ್ಯಾಕೆಟ್ಸನ್ನು ತೊಗೊಂಡಿದ್ದೀವಿ ಅಲ್ವಾ. ಸೊ ಲಿಸ್ಟನ್ನು ಯಾವುದರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಸ್ಕ್ವಯರ್ ಬ್ರ್ಯಾಕೆಟ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ ಲಿಸ್ಟಿಗೆ ಒಂದು ನೇಮನ್ನು ಕೊಟ್ಟಿದ್ದೀವಿ ARR ಅಂತ. ARR ಅನ್ನೋದು ವೇರಿಯಬಲ್ ನೇಮ್ ಅಂತ ತೊಗೋಬೋದು. ನೆಕ್ಸ್ಟ್ n is equal to int input of enter the number of elements in the list ಅಂತ ತೊಗೊಂಡಿದ್ದೀವಿ. n ಅನ್ನೋದು ವೇರಿಯಬಲ್ ಆಗಿರುತ್ತೆ. ನಾವು ಎಷ್ಟು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಸೈಜ್ ಆಫ್ ದ ಲಿಸ್ಟನ್ನು ನಾವು n ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಇದು ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ಎಲಿಮೆಂಟ್ಸನ್ನು ಪಾಸಿಟಿವ್ ಹೋಲ್ ನಂಬರ್ ಅಥವಾ ನೆಗೆಟಿವ್ ಹೋಲ್ ನಂಬರಲ್ಲೇ ತಗೋಬೇಕು ಅನ್ನೋದ್ರಿಂದ ಇಂಟ್ ಅನ್ನೋ ವ್ಯಾಲ್ಯೂ ಡೇಟಾ ಟೈಪನ್ನು ನಾವಿಲ್ಲಿ ಏನು ಮಾಡಿದ್ದೀವಿ, ತೊಗೊಂಡಿದ್ದೀವಿ. ನೆಕ್ಸ್ಟ್ ಫಾರ್ ಐ ಇನ್ ರೇಂಜ್ ಆಫ್ n ಅಂತ ಅಂದರೆ ನಾವು ಎನ್ನಿನ ವ್ಯಾಲ್ಯೂ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸರಿ ಲೂಪಿಂಗ್ ಏನಾಗುತ್ತೆ, ಇಲ್ಲಿ ಎಲಿಮೆಂಟ್ಸು ಲೂಪ್ ಆಗುತ್ತೆ. ಅಂದರೆ ನಾವು ಫಾರ್ ಎಕ್ಸಾಂಪಲ್ n is equal to 5 ತೊಗೊಂಡ್ವಿ ಅಂದರೆ 5 ಎಲಿಮೆಂಟ್ಸನ್ನು ನಾವು ಲಿಸ್ಟಲ್ಲಿ ಇನ್ಸರ್ಟ್ ಮಾಡೋಕ್ಕೋಸ್ಕರ ಲೂಪಿಂಗ್ ಎಷ್ಟಾಗುತ್ತೆ, 5 ಟೈಮ್ಸ್ ಲೂಪ್ ಆಗುತ್ತೆ. ಪ್ರತಿಯೊಂದು ಎಲಿಮೆಂಟ್ಸು ಐ ಅನ್ನೋ ವೇರಿಯಬಲಲ್ಲಿ ಏನಾಗ್ತಾ ಹೋಗುತ್ತೆ, ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಲಿಮೆಂಟ್ ಅನ್ನೋದು ವೇರಿಯಬಲ್ಲು. ಎಲಿಮೆಂಟ್ is equal to ಇಂಟ್ ಇನ್ಪುಟ್ ಎಂಟರ್ ದ ಎಲಿಮೆಂಟ್ ಅಂತ ಅಂದರೆ ಇಂಟ್ ಅನ್ನೋದು ಡೇಟಾ ಟೈಪ್ ಆಗಿರುತ್ತೆ. ಇನ್ಪುಟ್ ಸ್ಟೇಟ್ಮೆಂಟ್ ಆಗಿರೋದ್ರಿಂದ ನಾವು ತಗೊಳ್ಳುವಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಎಲಿಮೆಂಟ್ ಅನ್ನೋ ವೇರಿಯಬಲಲ್ಲಿ ಏನು ಸ್ಟೋರ್ ಆಗುತ್ತಲ್ಲ, ಲೂಪಿಂಗ್ ಆಗುವಾಗ ಐ ಅನ್ನೋ ವೇರಿಯಬಲಲ್ಲಿ ಏನಾಗಿರುತ್ತೆ, ಅದು ಸ್ಟೋರ್ ಆಗಿರುತ್ತೆ. ನೆಕ್ಸ್ಟು ARR ಡಾಟ್ ಅಪೆಂಡ್ ಫಂಕ್ಷನ್ ಅಂತ ಅಂದರೆ ನೀವು ಗಮನಿಸ್ಬೋದು, ಆಲ್ರೆಡಿ ಬಬಲ್ ಸಾರ್ಟ್ ಮತ್ತು ಸೆಲೆಕ್ಷನ್ ಸಾರ್ಟಲ್ಲೂ ಕೂಡ ಈ ಒಂದು ಸ್ಟೇಟ್ಮೆಂಟ್ ಇರುತ್ತೆ. ARR ಡಾಟ್ ಅಪೆಂಡ್ ಆಫ್ ಎಲಿಮೆಂಟ್ ಅಂತ ಅಂದರೆ ನೀವು ತೊಗೊಳ್ಳೊಂದು ಪ್ರತಿಯೊಂದು ಎಲಿಮೆಂಟ್ಸ್ಗಳು ಲಿಸ್ಟಿನ ಕೊನೆಯಲ್ಲಿ ಇನ್ಸರ್ಟ್ ಆಗಬೇಕು ಅನ್ನೋಕ್ಕೋಸ್ಕರ ಅಪೆಂಡ್ ಫಂಕ್ಷನ್ನ ನಾವೇನು ಮಾಡಿರ್ತೀವಿ, ಇಲ್ಲಿ ತೊಗೊಂಡಿರ್ತೀವಿ. ಸೊ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನೋದು ಔಟ್ಪುಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಪ್ರತಿಯೊಂದು ಎಲಿಮೆಂಟ್ಸ್ನು ಇನ್ಸರ್ಟ್ ಆದಮೇಲೆ ಅಲ್ಲಿ ಶೋ ಅಪ್ ಮಾಡಲಿಕ್ಕೆ ಅಥವಾ ರಿಟರ್ನ್ ಮಾಡಲಿಕ್ಕೆ ಆ ವ್ಯಾಲ್ಯೂ ಇನ್ಸರ್ಟ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ ನಾವು ಬಳಸ್ಕೋಬೋದು. ಅದಾದಮೇಲೆ ARR is equal to ಇನ್ಪುಟ್ ಲಿಸ್ಟ್ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ನಾವು ತೊಗೊಂಡಂಥ ಇನ್ಪುಟ್ಟು ವರ್ಕ್ ಆಗಬೇಕಲ್ವ, ಇನ್ಪುಟ್ ಲಿಸ್ಟಲ್ಲಿ ವರ್ಕ್ ಆಗಲಿಕ್ಕೋಸ್ಕರ ನಾವು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಪ್ರಿಂಟ್ ಅನ್ನೋದು ಔಟ್ಪುಟ್ ಸ್ಟೇಟ್ಮೆಂಟ್ ಆಗಿರುತ್ತೆ. ನಾವು ಏನು ಎಲಿಮೆಂಟ್ಸ್ನ ತೊಗೊಂಡಿರ್ತೀವಲ್ಲ ಅದನ್ನು ಒಂದ್ಸರಿ ಡಿಸ್ಪ್ಲೇ ಮಾಡೋಕ್ಕೋಸ್ಕರ ಒಂದು ಸ್ಟೇಟ್ಮೆಂಟನ್ನು ತೊಗೊಂಡಿದ್ದೀವಿ. ಒರಿಜಿನಲ್ ಲಿಸ್ಟ್ ಅಂದರೆ ನಾವು ಕೊಟ್ಟಂಥ ಲಿಸ್ಟಿಗೆ ಒರಿಜಿನಲ್ ಲಿಸ್ಟ್ ಅನ್ನೋ ನೇಮನ್ನು ಕೊಟ್ಟಿದ್ದಾರೆ. ಅದು ಯಾವುದ್ರಲ್ಲಿ ಸ್ಟೋರ್ ಆಗಿರುತ್ತೆ, ARR ಅನ್ನೋ ಲಿಸ್ಟಲ್ಲಿ ಸ್ಟೋರ್ ಆಗಿರುತ್ತೆ. ಅದು ನಿಮಗೆ ಔಟ್ಪುಟ್ ಸ್ಟೇಟ್ಮೆಂಟಲ್ಲಿ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಅಂತ ಅಂದರೆ ನೀವು ತೊಗೊಂಡಿರುವಂಥ ಲಿಸ್ಟು ಅನ್ಆರ್ಡರ್ ಆಗಿರುತ್ತಲ್ವ, ಅದನ್ನು ಸಾರ್ಟ್ ಮಾಡಲಿಕ್ಕೆ ಯಾವ ಫಂಕ್ಷನ್ನ ಬಳಸ್ತಾ ಇದ್ದೀವಿ, ಇನ್ಸರ್ಷನ್ ಸಾರ್ಟ್ ಫಂಕ್ಷನ್ನ ಬಳಸಿ ನಾವು ಕನ್ವರ್ಟ್ ಮಾಡ್ತಿರೋದ್ರಿಂದ ಅದ್ರ ವರ್ಕಿಂಗ್ ಕಂಡೀಷನ್ ವರ್ಕ್ ಆಗಲಿಕ್ಕೋಸ್ಕರ ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀವಿ. ಆ ಫಂಕ್ಷನ್ ಎಲ್ಲ ವರ್ಕ್ ಆದಮೇಲೆ ನಿಮಗೆ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಡಿಸ್ಪ್ಲೇ ಆಗಬೇಕಲ್ವ, ಸಾರ್ಟ್ ಆಗಿರೋ ಲಿಸ್ಟ್ ಯಾವ ರೀತಿ ಕಾಣುತ್ತೆ ಅಂತ. ಅದಕ್ಕೆ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ನ ತೊಗೊಂಡಿದ್ವಿ. ಏನಪ್ಪ ಅಂದರೆ ಪ್ರಿಂಟ್ ಸಾರ್ಟೆಡ್ ಲಿಸ್ಟ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಮೆಥಡ್ ಅಂತ. ಆ ಸಾರ್ಟ್ ಆಗಿರೋ ಲಿಸ್ಟ್ ಕೂಡ ಯಾವುದ್ರಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ AR ಅನ್ನೋ ಲಿಸ್ಟಲ್ಲೇ ಸ್ಟೋರ್ ಆಗಿರುತ್ತೆ. ಅದು ಕೂಡ ಡಿಸ್ಪ್ಲೇ ಆಗುತ್ತೆ ನಿಮಗೆ. ಮೊದಲು ಅನ್ಆರ್ಡರ್ಡ್ ಲಿಸ್ಟ್ ಅಂದರೆ ಒರಿಜಿನಲ್ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟು ಸಾರ್ಟೆಡ್ ಲಿಸ್ಟ್ ನಿಮಗೆ ಏನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ. ಸೊ ಈ ರೀತಿಯಾಗಿ ಇನ್ಸರ್ಷನ್ ಸಾರ್ಟ್ ಏನಾಗ್ತಾ ಇದೆ, ವರ್ಕ್ ಆಗ್ತಾ ಇದೆ. ಇನ್ಪುಟ್ ಕೊಟ್ಟಿದ್ವಿ ಅಲ್ವಾ ಪೈಥಾನಲ್ಲಿ. ಈಗ ನಿಮಗೆ ಕಾಣಿಸ್ತಾ ಇರುವಂಥ ಸ್ಲೈಡಲ್ಲಿ ಔಟ್ಪುಟ್ ಆಗಿರುತ್ತೆ ಯಾವುದ್ರದ್ದು, ಇನ್ಸರ್ಷನ್ ಸಾರ್ಟ್ ಮೆಥಡಿಂದು. ಸೊ ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್ ಅಂದರೆ ನಾವು ಎಷ್ಟು ಎಲಿಮೆಂಟ್ಸ್ ತೊಗೋಬೇಕು ಅಂತಿದ್ದೀವಿ, 5 ಅನ್ನೋದು ಸೈಜ್ ಆಫ್ ದ ಲಿಸ್ಟ್ ಆಗಿರುತ್ತೆ. ಅಂದರೆ n ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇನ್ ದ ಸೇಮ್ ವೇ ಯಾವ್ಯಾವ ಎಲಿಮೆಂಟ್ಸನ್ನು ತೊಗೊಂಡಿದ್ದೀವಿ ಅಂದರೆ 12, 3, 5, 4, 11 ಆಲ್ರೆಡಿ ನಾವು ಸೆಕೆಂಡ್ ಸ್ಲೈಡಲ್ಲಿ ನೋಡಿದ್ವಿ ಅಲ್ವಾ. ರಿಟರ್ನಲ್ಲಿ ಪ್ರೋಗ್ರಾಮಲ್ಲೂ ಕೂಡ ನಾವು ಸೇಮ್ ಎಲಿಮೆಂಟ್ಸ್ನ ತೊಗೊಂಡಿದ್ವಿ. ಅದೇ ಸೇಮ್ ಎಲಿಮೆಂಟ್ಸ್ನ ನಾನು ಔಟ್ಪುಟ್ಟಲ್ಲೂ ಕೂಡ ಕೊಟ್ಟಿದ್ದೀನಿ ನಿಮಗೆ, ಔಟ್ಪುಟ್ಟಲ್ಲಿ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ಲಿಕ್ಕೋಸ್ಕರ. ಸೊ ಈ ಎಲಿಮೆಂಟ್ಸು ಒರಿಜಿನಲ್ ಲಿಸ್ಟ್ ಅಂತ ಅಂದರೆ ಅನ್ಸಾರ್ಟೆಡ್ ಲಿಸ್ಟ್ ಆಗಿರುತ್ತೆ. ನಾವು ತೊಗೊಂಡಂಥ ಲಿಸ್ಟು 12, 3, 5, 4, 11. ಈಗ ಸಾರ್ಟ್ ಮಾಡಿದ್ಮೇಲೆ ಯಾವುದನ್ನ ಬಳಸಿ, ಇನ್ಸರ್ಷನ್ ಸಾರ್ಟನ್ನು ಬಳಸಿ ಸಾರ್ಟ್ ಮಾಡಿದ್ಮೇಲೆ ಎಲಿಮೆಂಟ್ಸ್ ಯಾವ ರೀತಿ ಕಾಣಿಸ್ತಾ ಇದೆ, 3, 4, 5, 11 ಮತ್ತು 12. ಸೊ ಸಾರ್ಟ್ ಆಗಿದೆ ಅಲ್ವಾ. ನಿಮ್ಮ ಎರಡಕ್ಕೂ ಕೂಡ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಒರಿಜಿನಲ್ ಲಿಸ್ಟಲ್ಲಿ ಎಲಿಮೆಂಟ್ಸ್ ಯಾವ ರೀತಿ ಅರೇಂಜ್ ಆಗಿದೆ, ಸಾರ್ಟ್ ಆದಮೇಲೆ ಎಲಿಮೆಂಟ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅಂತ. ಸೊ ಈ ರೀತಿಯಾಗಿ ನಾವು ಇನ್ಸರ್ಷನ್ ಸಾರ್ಟ್ ಔಟ್ಪುಟ್ ಮೆಥಡನ್ನು ಡಿಸ್ಪ್ಲೇ ಮಾಡಿದ್ದೀವಿ. ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ಭಾವಿಸ್ತಾ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಚ್ ಮಾಡಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ನೆಕ್ಸ್ಟ್ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಸೊ ದಟ್ ನೆಕ್ಸ್ಟ್ ವೀಡಿಯೋಸ್ಗಳು ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.